ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SHG ಕ್ರಿಯೇಷನ್ಸ್ಗೆ ಸ್ವಾಗತ. ಹಾಯ್ ಫ್ರೆಂಡ್ಸ್, ಇವತ್ತು ಒಂದು ಹೊಸ ರೀತಿಯ ಕ್ರೋಶೆ ಕುಚ್ಚು ಡಿಸೈನ್ ಹಾಕ್ತಾ ಇದ್ದೀನಿ. ತುಂಬ ಈಸಿಯಾಗಿ ಹಾಕುವಂಥ ಡಿಸೈನು, ತುಂಬ ಚೆನ್ನಾಗಿದೆ, ತುಂಬ ಬೇಗ ಆಗುತ್ತೆ. ಎರಡು ಸ್ಟೆಪ್ಪಲ್ಲಿ ಮುಗಿದೋಗುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಫಸ್ಟ್ ನೋಡಿ, ಆ ಸ್ಯಾರಿ ಬಂದು ತುಂಬ ಗ್ರ್ಯಾಂಡಾಗಿದೆ, ಮದುವೆ ಸ್ಯಾರಿ ಫ್ರೆಂಡ್ಸ್ ಇದು. ಸೊ ಇದಕ್ಕೆ ತುಂಬ ಡಿಸೆಂಟ್ ಹಂಗೆ ಗ್ರ್ಯಾಂಡ್ ಲುಕ್ ಕೊಡುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಸ್ಯಾರಿಯಲ್ಲಿರುವಂಥ ಕಲರ್ ದಾರ ಬಂದು 2 ಕಲರು ದಾರ ನಾನು ಇಲ್ಲಿ 8 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ಮಣಿ ಕೂಡ ತೊಗೊಂಡಿದ್ದೀನಿ ನಾನು, ಈ ರೀತಿ ಗೋಲ್ಡ್ ಕಲರ್ ವೀಡ್ಸು. ಹಾಗೆ ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. 10 ಅಥವಾ 11 ಆದರೂ ಕೂಡ ನಡೆಯುತ್ತೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೀವು ಕೊಡುವಂಥ ಆ ಒಂದು ಲೈಕಿಂದ ನನ್ನ ಚಾನಲ್ ಅನ್ನೋದು ಇನ್ನೂ ಸ್ವಲ್ಪ ಜನಕ್ಕೆ ತಲುಪುತ್ತೆ. ಸೊ ಫಸ್ಟು ಸ್ಟಾರ್ಟಿಂಗಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ತಂದು ಲಾಕ್ ಮಾಡ್ತೀವಲ್ವ, ಆ ರೀತಿ ಲಾಕನ್ನು ಮಾಡ್ಕೊತಾ ಇದ್ದೀನಿ. ಸೊ ಒಂದು ಲಾಕನ್ನು ಹಾಕಿಬಿಟ್ಟು ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ 2 ಲಾಕನ್ನು ಹಾಕಿದ್ದೀನಿ. ಸೊ ಈ ರೀತಿ 2 ಲಾಕನ್ನು ಹಾಕ್ಕೊಂಬಿಟ್ಟು ನಾನಿಲ್ಲಿ 2 ಚೈನ್ನ ಹಾಕ್ಕೊತಾ ಇದ್ದೀನಿ. 2 ಚೈನ್ನ ಹಾಕ್ಕೊಂಬಿಟ್ಟು ಇದನ್ನು ಅದೇ ಪಕ್ಕದಲ್ಲೇ, ಜಾಸ್ತಿ ದೂರ ಬೇಡ, ಜಸ್ಟ್ ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶೆ ಕಂಬನ್ನು ಹಾಕ್ಕೊತಾ ಇದ್ದೀನಿ. ಸೊ 2 ಚೈನ್ ಪಕ್ಕ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ್ನು ಹಾಕಬೇಕಾಗುತ್ತೆ. ಸೊ ಮತ್ತೆ ಒಂದು ಟೈಮ್ ನೀರಿನ ಮೇಲೆ ದಾರ ಸುತ್ತಕೊಂಡು ಮತ್ತೆ ಅದೇ ಒಂದು ಪಕ್ಕದಲ್ಲೇ ಮತ್ತೆ ಒಂದು ಡಬಲ್ ಕ್ರೋಶೆ. ಈಗ ಬಂದು ಈ ಚೈನ್ ಕೌಂಟ್ ಕೂಡ ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ ಚೈನ್ ಕೌಂಟ್ ತೊಗೊಂಡಿದ್ದೀನಿ. ಸೊ ಈ ಚೈನ್ ಕೌಂಟ್ ತೊಗೊಂಬಿಟ್ಟು 2 ಟೈಮ್ ಡಬಲ್ ಕ್ರೋಶೆ ಕಂಬನ್ನು ಮಾಡಿದ್ದೀನಿ. ಸೊ 2 ಟೈಮ್ ಡಬಲ್ ಕ್ರೋಶೆ ಕಂಬನ್ನು ಹಾಕಿದ ಮೇಲೆ 1 ಚೈನ್ 2 ಚೈನ್ನ ಹಾಕ್ತಾಯಿದ್ದೀನಿ. 2 ಚೈನ್ ಹಾಕ್ಕೊಂಬಿಟ್ಟು ನೀಡಲ್ ಮೇಲೆ 1 ಟೈಮ್ ದಾರನ ಸುತ್ತಕೊಂಡು ಆ 2 ಚೈನ್ನ ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಂಡ್ಬಿಟ್ಟು, ಜಾಸ್ತಿ ಎಳೆಯುತ್ತಾ ಬೇಡ, ಜಸ್ಟ್ ಒಂದು ಪಾಯಿಂಟಷ್ಟು ಒಳಗಡೆ ಲಾಕ್ ಮಾಡಿದ್ರೆ ಸೀರೆ ಅನ್ನೋದು ಸೂಪರಲ್ಲ. ಸೊ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕಿದ್ದೀನಿ. ಮತ್ತೆ ಒಂದ್ಸರಿ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಅದೇ ಪಕ್ಕದಲ್ಲೇ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, 2ರಲ್ಲಿ ಒಂದ್ಸರಿ ದಾರನ ಮಾಡ್ಕೊಳ್ಳೋಣ, ಮತ್ತು 2ರಲ್ಲಿ ಒಂದ್ಸರಿ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಳ್ಳೋಣ, ಮತ್ತು 2ರಲ್ಲಿ ಒಂದ್ಸರಿ, ಮತ್ತು 2ರಲ್ಲಿ ಒಂದ್ಸರಿ. ಈಗ ಬಂದು ನೋಡಿ 3 ಟೈಮ್ ಡಬಲ್ ಕ್ರೋಶೆ ಕಂಬನ ಮಾಡಿದ್ದೀನಿ. ಈ ಕಡೆ ಇಲ್ಲಿ ಕೌಂಟಿಂಗ್ ಚೈನ್ ಕೂಡ ತೊಗೊಂಡಿರೋದ್ರಿಂದ ನಾನು 2 ಡಬಲ್ ಕ್ರೋಶೆ ಕಂಬನ ಹಾಕಿದ್ದೀನಿ. ಸೊ ಇಲ್ಲಿ ಬಂದು 3 ಟೈಮ್ 3 ಸರಿ ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡಿದ್ದೀನಿ. ಸೊ ಈ ರೀತಿ 3 ಟೈಮ್ ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 1 ಚೈನ್ 2 ಚೈನ್ನ ಮಾಡ್ಕೊಳ್ಳೋಣ. 2 ಚೈನ್ನ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರನ ಸುತ್ತಕೊಂಡು ಮತ್ತೆ ಎಲ್ಲಿಗೆ ಬರುತ್ತಲ್ಲಿ ನೋಡಿಕೊಂಡು ಮತ್ತೆ ನಾನು ಸೇಮ್ ಮತ್ತೆ ಡಬಲ್ ಕ್ರೋಶೆ ಕಂಬನ 3 ಟೈಮ್ ವರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ನೀಡಲ್ ಮೇಲೆ ದಾರನ ಸುತ್ತಕೊಳ್ಳೋಣ, 2ರಲ್ಲಿ ಒಂದ್ಸರಿ, 2ರಲ್ಲಿ ಒಂದ್ಸರಿ. ಸೊ 3 ಟೈಮ್ ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 2 ಚೈನ್ ಹಾಕ್ಕೊಂಬಿಟ್ಟು ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಅದು ಎಲ್ಲಿಗೆ ಬರುತ್ತಲ್ಲಿ ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ಮತ್ತೆ ಪಲ್ಲುಗೆ 2ರಲ್ಲಿ ಒಂದ್ಸರಿ, ಮತ್ತು 2ರಲ್ಲಿ ಒಂದ್ಸರಿ, ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಳ್ಳೋದು, ಪಕ್ಕದಲ್ಲೇ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ. ತುಂಬ ಈಸಿಯಾಗಿ ಫಸ್ಟ್ ಸ್ಟೆಪ್ಪು ಆರಾಮಾಗಿ ನೀವು ಹಾಕೋಬೋದು. ಸೊ ಬಿಗ್ನೆಸ್ ಆದರೆ ಆರಾಮಾಗಿ ಟ್ರೈ ಮಾಡಿ. ಈ ಡಿಸೈನು ತುಂಬ ಈಸಿ ಇದೆ, ಅಂಥ ಹೆವಿ ಏನು ವರ್ಕ್ ಇಲ್ಲ, ಆರಾಮಾಗಿ ಹಾಕ್ಕೊಡ್ಬೋದು. ಎಲ್ಲ ಸೀರೆಗೆ ಮ್ಯಾಚ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ಡಿಸೈನು. ಸೊ ಡಿಫ್ರೆಂಟಾಗಿ ಬರುತ್ತೆ. ಸೊ 2 ಸ್ಟೆಪ್ಪಲ್ಲಿ ಕೂಡ ಮುಗಿದೋಗೋವಂಥದ್ದು. ಸೊ ಸ್ಯಾರಿ ಫುಲ್ಲಾಗಿ ಇದೇ ಒಂದು ಮೆಥಡಲ್ಲೇ ಫಸ್ಟ್ ಸ್ಟೆಪ್ ಅನ್ನೋದು ಫಿನಿಶಿಂಗ್ ಮಾಡಬೇಕಾಗುತ್ತೆ. ಸ್ಯಾರಿ ಫುಲ್ಲಾಗಿ ಏನೂ ಚೇಂಜಸ್ ಇಲ್ಲ ಫ್ರೆಂಡ್ಸ್. ಜಸ್ಟ್ ನೀವು 3 ಟೈಮ್ ಡಬಲ್ ಕ್ರೋಶೆ ಕಂಬನ ಡೈರೆಕ್ಟಾಗಿ ಪಲ್ಲುಗೇ ವರ್ಕ್ ಮಾಡಿ ಆ ಚೈನ್ಗಳನ್ನ ಹಾಕ್ಕೊಂಡು ಹೋಗೋದು ಅಷ್ಟೇ. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಳ್ಳೋಣ, ಮತ್ತು 2ರಲ್ಲಿ ಒಂದ್ಸರಿ, 2ರಲ್ಲಿ ಒಂದ್ಸರಿ, ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಳ್ಳೋದು, 2ರಲ್ಲಿ ಒಂದ್ಸರಿ, 2ರಲ್ಲಿ ಒಂದ್ಸರಿ. ಸೊ ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಹಂಗಾಗಿ ಇದು ಇಷ್ಟೇ ತೋರಿಸ್ತಾ ಇದ್ದೀನಿ. ಸ್ವಲ್ಪ ದೂರ ಹಾಕ್ತೀನಿ, ನಾನು ಹಾಕಿಬಿಟ್ಟು ತೋರಿಸ್ತೀನಿ. ಸೊ ಫಸ್ಟ್ ಸ್ಟೆಪ್ಪು ಸ್ಯಾರಿ ಫುಲ್ಲಾಗಿ ಇದೇ ರೀತಿ ವರ್ಕ್ ಅನ್ನೋದು ಮಾಡಬೇಕಾಗುತ್ತೆ. ನಾನಿಷ್ಟು ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿ, ಇದನ್ನು ಬಂದು ಸೆಕೆಂಡ್ ಸ್ಟೆಪ್ ಬಂದು ಯಾವ ರೀತಿ ಹಾಕೋದು ಅಂತ ನೋಡೋಣ. ಈಗ ಸೆಕೆಂಡ್ ಸ್ಟೆಪ್ ಬಂದು ಫಸ್ಟ್ ಏನು ಲಾಕ್ ಮಾಡಿದ್ದೀವಲ್ವ, ಇದರೊಳಗಡೆ ನೀಡಲ್ನ ಹಾಕಿಬಿಟ್ಟು ಮೇಲಿರುವಂಥದ್ದು ಕಲರ್ ದಾರನ ಎಳ್ಕೊಂಡು ಇದನ್ನು ಫಸ್ಟು ಲಾಕ್ ಮಾಡ್ಕೊಳ್ಳೋಣ. ಲಾಕನ್ನು ಹಾಕಿದ ಮೇಲೆ
ಇದೇನು ಚೈನ್ ಥರ ಕಾಣಿಸ್ತಾ ಇದೆಯಲ್ವಾ, ಇದ್ರೊಳಗಡೆ ಕೂಡ ಒಂದು ಸರಿ ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಲಾಕನ್ನು ಹಾಕ್ಕೊಂಬಿಟ್ಟು ಈಗ ನಾನು ಚೈನ್ಗಳನ್ನ ಹಾಕ್ಕೊತಾ ಇದ್ದೀನಿ. ಸೊ 3 ಅಥವಾ 4 ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಇದೇನು ಈ ಕಡೆ ಇರುವಂಥ 2 ಚೈನಲ್ಲಿ ಮೇಲೆ ಹಾಕಿರುವಂಥ 3 ಚೈನ್ನ ಲಾಕ್ ಮಾಡ್ತಾ ಇದ್ದೀನಿ. ಈ 2 ಚೈನ್ ಒಳಗಡೆ ಮೇಲೆ ಹಾಕಿರುವಂಥ 3 ಚೈನ್ನ ಲಾಕ್ ಮಾಡಿ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು, ಇಲ್ಲೇ ನಾನು ಮಣಿನ ತೋರಿಸಿದ್ನಲ್ವ ಗೋಲ್ಡ್ ಕಲರು, ಆ ಗೋಲ್ಡ್ ಕಲರ್ ಅದು ತೊಗೋಬೋದು. ಸಿಲ್ವರ್ ಕೂಡ ಇದೆ ಸ್ಯಾರಿಯಲ್ಲಿ, ಬಟ್ ನಾನು ಬಂದು ಗೋಲ್ಡ್ ತೊಗೊಂಡಿದ್ದೀನಿ. ಗೋಲ್ಡ್ ಕಲರ್ ಬೀಡ್ಸು 2 ಬೀಡ್ಸ್ನ ತೊಗೊಂಡಿದ್ದೀನಿ. ಸೊ ಫಸ್ಟ್ ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಒಂದು ಲಾಕ್ ಹಾಕಿದ ಮೇಲೆ ಮತ್ತೆ ಇನ್ನೂ ಒಂದು ಬೀಡನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತು ಇದನ್ನು ಕೂಡ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ 2 ಬೀಡ್ಸನ್ನ ಹಾಕಿ ಈ ರೀತಿ ಲಾಕನ್ನು ಹಾಕಿದ ಮೇಲೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಇದೇನು 2 ಚೈನ್ ಏನಿದೆಯಲ್ವಾ ಇದು ಒಳಗಡೆ ಹೋಗಿ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಎರಡರಲ್ಲಿ ಒಂದು ಸರಿ ಮತ್ತು ಎರಡರಲ್ಲಿ ಒಂದು ಸರಿ ಡಬಲ್ ಕ್ರೋಶೆ ಕಂಬನ್ನು ಮಾಡ್ಕೊಂಡಿದ್ದೀನಿ. ಈ ರೀತಿ ಒಂದು ಡಬಲ್ ಕ್ರೋಶೆ ಕಂಬನ ಹಾಕಿಬಿಟ್ಟು 2 ಚೈನ್ನ ಹಾಕ್ಕೊತಾ ಇದ್ದೀನಿ. ಒನ್ ಚೈನ್ 2 ಚೈನ್ನ ಹಾಕ್ಕೊತಾ ಇದ್ದೀನಿ. 2 ಚೈನ್ನ ಹಾಕ್ಕೊಂಬಿಟ್ಟು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಇಲ್ಲಿ ನಾವು ಬೀಡ್ಸ್ ಮಧ್ಯೆ ಥರ ಗ್ಯಾಪ್ ಏನಿದೆಯಲ್ವಾ ಈ ಒಂದು ಡಬಲ್ ಕ್ರೋಶದಲ್ಲಿ ಹೋಗಿಬಿಟ್ಟು ದಾರನ ತೊಗೊಂಡು ಎರಡರಲ್ಲಿ ಒಂದು ಸರಿ ಮತ್ತು ಎರಡರಲ್ಲಿ ಒಂದು ಸರಿ ಡಬಲ್ ಕ್ರೋಶೆನ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೊಳ್ಳೋದು ಈ ಡಬಲ್ ಕ್ರೋಶೆ ಕಂಬದಲ್ಲಿ ಹೋಗ್ಬಿಟ್ಟು ಡಬಲ್ ಕ್ರೋಶೆನ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಟೋಟಲ್ ಆಗಿ ಈ ಒಂದು ಡಬಲ್ ಕ್ರೋಶೆ ಕಂಬದಲ್ಲಿ ನಾನು 8 ಡಬಲ್ ಕ್ರೋಶೆ ಕಂಬನ ಹಾಕ್ತಾಯಿದ್ದೀನಿ. ಸೊ ನೀಡಲ್ ಮೇಲೆ ದಾರನ ಸುತ್ತಕೊಳ್ಳೋದು ಎರಡರಲ್ಲಿ ಒಂದು ಸರಿ ಎರಡರಲ್ಲಿ ಒಂದು ಸರಿ. ಸೊ 8 ಡಬಲ್ ಕ್ರೋಶೆ ಕಂಬನ ಹಾಕಬೇಕಾಗುತ್ತೆ. ಸೊ 1 2 3 4 5 6 ಆಗಿದೆ. ಇದು ಬಂದು 7 ಆ್ಯಂಡ್ 8. ಸೊ ಕೌಂಟಿಂಗ್ ತುಂಬ ಮುಖ್ಯ, ಕೌಂಟಿಂಗ್ ಮಾಡಲೇಬೇಕಾಗುತ್ತೆ ಪ್ರತಿಯೊಂದು ಡಿಸೈನ್ಗೂ ಕೂಡ ಅಷ್ಟೇ. ಸೊ 8 ಡಬಲ್ ಕ್ರೋಶೆ ಕಂಬನ ಹಾಕಿಬಿಟ್ಟು ಈ ಕಡೆ ಇರುವಂಥ 2 ಚೈನಲ್ಲಿ ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ ಆ ಡಿಸೈನ್ ಬಂದು ಈ ಥರ ಕಾಣಿಸುತ್ತೆ. ಇಲ್ಲಿ ಈ 2 ಚೈನಲ್ಲಿ ಲಾಕ್ ಹಾಕಿದ ಮೇಲೆ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡ್ಕೊಳ್ಳೋದು ಮತ್ತು ಗೋಲ್ಡ್ ಕಲರ್ ಬೀಡ್ಸನ್ನ 2 ಬೀಡನ್ನ ಮತ್ತೆ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಒಂದು ಮಣಿನ ಹಾಕಿಬಿಟ್ಟು ಲಾಕ್ ಮಾಡಿ ಆಮೇಲೆ ಇನ್ನೊಂದು ಮಣಿನ ಹಾಕಿ ಲಾಕ್ ಮಾಡ್ಕೊಳ್ಳೋದು ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತು ಈ ಕಡೆ ಇರುವಂಥ 2 ಚೈನಲ್ಲಿ ಹೋಗಿ ದಾರನ ತೊಗೊಂಡು ಎರಡರಲ್ಲಿ ಒಂದು ಸರಿ ಮತ್ತು ಎರಡರಲ್ಲಿ ಒಂದು ಸತಿ ಡಬಲ್ ಕ್ರೋಶೆ ಕಂಬನ ಹಾಕಬೇಕಾಗುತ್ತೆ. ಸೊ ಮತ್ತು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 2 ಚೈನ್ನ ಮಾಡ್ಕೊಳ್ಳೋಣ. ಮತ್ತು ಇದೇ ಒಂದು ಡಬಲ್ ಕ್ರೋಶೆ ಕಂಬದಲ್ಲಿ ಮತ್ತೆ ನಾನು 8 ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೊತಾ ಇದ್ದೀನಿ. ಎರಡರಲ್ಲಿ ಒಂದು ಸರಿ ಮತ್ತು ಎರಡರಲ್ಲಿ ಒಂದು ಸರಿ. ಸೊ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಳ್ಳೋಣ. ಟೋಟಲ್ ಆಗಿ 8 ಡಬಲ್ ಕ್ರೋಶೆ ಕಂಬನ ಹಾಕ್ತಾ ಇದ್ದೀನಿ. ಸೊ 8 ಡಬಲ್ ಕ್ರೋಶೆ ಕಂಬನ ಹಾಕಿಬಿಟ್ಟು ಮತ್ತು ಇದು ಈ ಕಡೆ ಇರುವಂಥ 2 ಚೈನಲ್ಲಿ ಹೋಗಿ ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಲಾಕನ್ನು ಹಾಕಿದ ಮೇಲೆ ಮತ್ತೆ 1 2 3 4 ಚೈನ್ಗಳ ಹಾಕ್ತಾಯಿದ್ದೀನಿ. ಸೊ 4 ಚೈನ್ ಹಾಕಿಬಿಟ್ಟು ಈ ಕಡೆ ಇರುವಂಥ 2 ಚೈನಲ್ಲಿ ಹೋಗಿ ಲಾಕ್ ಮಾಡಿ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತು ಸೇಮ್ ಗೋಲ್ಡ್ ಕಲರು 2 ಬೀಡ್ಸ್ನ ತೊಗೊಂಡು ವರ್ಕ್ ಅನ್ನೋದು ಸ್ಯಾರಿ ಫುಲ್ಲಾಗಿ ಕಂಟಿನ್ಯೂ ಮಾಡೋದು ಅಷ್ಟೇ ಫ್ರೆಂಡ್ಸ್. ತುಂಬ ಈಸಿ ಡಿಸೈನು, ಅಂತ ಹೆವಿ ಏನೂ ಇಲ್ಲ, ಬಟ್ ಲುಕ್ ಬಂದು ತುಂಬ ಗ್ರ್ಯಾಂಡಾಗಿ ಬರುತ್ತೆ ಅಂತ ಹೇಳ್ಬೋದು. ಮತ್ತು ಸೇಮ್ 2 ಬೀಡ್ಸ್ನ ಹಾಕಿ ಲಾಕ್ ಹಾಕಿದ ಮೇಲೆ ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೊಂಡು 1 ಟೈಮ್ ದಾರ ಸುತ್ತಕೊಳ್ಳೋದು ಮತ್ತು ಈ ಕಡೆ ಇರುವಂಥ 2 ಚೈನಲ್ಲಿ ಡಬಲ್ ಕ್ರೋಶೆ ಕಂಬನ ಹಾಕ್ಕೊಂಡು ಮತ್ತೆ 2 ಚೈನ್ ಹಾಕ್ಕೊಳ್ಳೋದು. ಆಮೇಲೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಈ ಒಂದು ಡಬಲ್ ಕ್ರೋಶೆ ಕಂಬದಲ್ಲಿ 8 ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡೋದು. ಸೊ ಈ ರೀತಿ ಡಿಸೈನ್ ಅನ್ನೋದು ಹಾಕೋಬೇಕಾಗತ್ತೆ. ಈಗ ಕೂಡ ಮತ್ತೆ ನೆಕ್ಸ್ಟ್ 2 ಚೈನಲ್ಲಿ ಲಾಕ್ ಮತ್ತು 4 ಚೈನ್ ಮತ್ತು ಇದರೊಳಗಡೆ ಲಾಕ್. ಸೇಮ್ ಡಿಸೈನ್ ಅನ್ನೋದು ಕಂಟಿನ್ಯೂ ಆಗಿ ಮೇಲೆ ಹಾಕುವಂಥ ಸ್ಟೆಪ್ ಬಂದು ಈ ರೀತಿ ಹಾಕ್ಕೊಂಡು ಹೋಗಬೇಕಾಗುತ್ತೆ. ನೋಡಿ ಈ ರೀತಿ ಬರುತ್ತೆ ಡಿಸೈನ್ ಬಂದು.
ಸೊ ಇಲ್ಲೇ ನಾವು 4 ಚೈನ್ ಹಾಕಿದ್ದೀವಲ್ವ, ಈ 4 ಚೈನ್ ಒಳಗಡೆ ಕುಚ್ಚು ಕಟ್ಕೊಳ್ಬೇಕಾಗುತ್ತೆ. ಸೊ ಮಣಿ ಬಂದು ನಿಮಗೆ ಇದು ಇಷ್ಟ ಇಲ್ಲ ಅಂದರೆ ಸ್ವಲ್ಪ ಉದ್ದ ಇರುವಂಥ ಬೀಡ್ಸು ಒಂದೇ ಮಣಿನ ಕೂಡ ನೀವು ಹಾಕ್ಕೋಬೋದು. ಸೊ ನಾನಿಲ್ಲಿ ಸ್ಮಾಲ್ ಸೈಜ್ ಇರುವಂಥ 2 ಮಣಿನ ಯೂಸ್ ಮಾಡಿದ್ದೀನಿ. ಇದ್ರ ಬದಲು ಬಿಗ್ ಸೈಜ್ ಬೀಡ್ಸ್ನ ಕೂಡ ನೀವು ತೊಗೋಬೋದು. ಸೊ ಕ್ರಾಸಲ್ಲಿ ಮೇಲೆ 2 ಹತ್ತದಲ್ಲೇ ಹಾಕಿಬಿಟ್ಟು ಕುಚ್ಚಿಗೆ ಅನ್ನೋದು ನಾನು ಚೈನ್ಗಳನ್ನ ಹಾಕಿದ್ದೀನಿ. ಸೊ ನಿಮಗೆ ಕುಚ್ಚು ಹತ್ತಿರ ಬೇಕಿದ್ದರೆ ಒಂದೇ ಒಂದು ಕ್ರಾಸಲ್ಲಿ ಹಾಕಿಬಿಟ್ಟು ಕುಚ್ಚಿಗೆ 4 ಚೈನ ಮಾಡಿಕೊಂಡು ಒಂದೊಂದು ಆಚೆಗಳನ್ನ ಹಾಕ್ಕೊಂಡು ಕೂಡ ಈ ಡಿಸೈನ್ನ ನೀವು ಟ್ರೈ ಮಾಡ್ಬೋದು. ಸೊ ಈ ರೀತಿ ಬರುತ್ತೆ ಫ್ರೆಂಡ್ಸ್ ಡಿಸೈನ್ ಬಂದು. ಸೊ ಸ್ಯಾರಿ ಫುಲ್ಲಾಗಿ ಹಾಕ್ತೀನಿ ನಾನು. ಸ್ಯಾರಿ ಫುಲ್ಲಾಗಿ ಹಾಕಿಬಿಟ್ಟು ಕುಚ್ಚು ಕಟ್ಟಿ ಆ ಡಿಸೈನಿನ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಈಸಿಯಾಗಿ ಹಾಕುವಂಥ ಡಿಸೈನು. ಸೊ ಯಾರು ಬೇಕಾದರೂ ಆರಾಮಾಗಿ ಹಾಕ್ಕೋಬೋದು. ಹಾಗೆ ಎಲ್ಲ ಸೀರೆಗೆ ಸೂಟ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ಡಿಸೈನ್ನ. ಸೊ ಕುಚ್ಚು ಕಟ್ಟಿ ಆ ಡಿಸೈನಿನ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನೋಡೋಣ. ಡಿಸೈನ್ ಎಲ್ಲ ಕಂಪ್ಲೀಟಾಗಿ ಮುಗಿದಿದೆ ಫ್ರೆಂಡ್ಸ್. ನೋಡಿ ಹಾಕಿದ ಮೇಲೆ ಡಿಸೈನಿನ ಲುಕ್ ಬಂದು ಈ ಥರ ಬಂದಿದೆ. ಸೊ ಫೈನಲ್ ಲುಕ್ ಬಂದು ಈ ಥರ ಕಾಣಿಸ್ತಾ ಇದೆ. ಸೊ 2 ಸ್ಟೆಪ್ಪಲ್ಲಿ ಮುಗಿದೋಗುವಂಥ ಡಿಸೈನು. ಸೊ ನಾನು ಕುಚ್ಚು ಬಂದು 2 ಕಲರು ಒಂದೇ ಹತ್ತದಲ್ಲಿ ಹಾಕಿದ್ದೀನಿ. ಸೊ ಅಲ್ಲೊಂದು ಪಿಂಕ್ ಕಲರ್ ಕೂಡ ಕುಚ್ಚನ್ನ ಕಟ್ಟಿದ್ದೀನಿ. ಆ್ಯಕ್ಚುಲಿ ಗೋಲ್ಡ್ ಹಾಕೊಂಡು ಅಂದ್ಕೊಂಡೆ, ಬಟ್ ಇದರಿಂದನೇ ಕುಚ್ಚನ್ನ ಕಟ್ಟಿದ್ದೀನಿ. ಸೊ ಡಿಸೈನ್ ಬಂದು ನೋಡಿ ಈ ರೀತಿ ಬಂದಿದೆ. ತುಂಬ ಈಸಿಯಾಗಿ ಹಾಕುವಂಥ ಡಿಸೈನು. ಸೊ ಸ್ವಲ್ಪ ಡಿಫ್ರೆಂಟಾಗಿ ಬಂದಿದೆ ಅಂತಲೇ ಹೇಳ್ಬೋದು. ರೆಗ್ಯುಲರಾಗಿ ಹಾಕಿರೋಂಥ ಡಿಸೈನೇ ಹಾಕ್ಕೊಂಡು ಬೋರ್ ಆಗಿದ್ರೆ ಸೊ ಸ್ವಲ್ಪ ಡಿಫ್ರೆಂಟಾಗಿ ಬೇಕು ಅಂದರೆ ಆರಾಮಾಗಿ ಈ ಡಿಸೈನ್ನ ನೀವು ಟ್ರೈ ಮಾಡಿ. ತುಂಬ ಚೆನ್ನಾಗಿ ಬರುತ್ತೆ. ಸೊ ಎಲ್ಲ ಸೀರೆಗೆ ಮ್ಯಾಚ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಒಂದು ಗ್ರ್ಯಾಂಡಾಗಿ ಬಂದಿರುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ನಿಮಗೆ ಇದೇ ಥರ 3 ಸ್ಟೆಪ್ಪಲ್ಲಿ ಕೂಡ ನೀವು ಈ ಡಿಸೈನ್ನ ಹಾಕ್ಕೋಬೋದು. ಸೊ ಅದು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮ್ಮ ಇಷ್ಟದ ಪ್ರಕಾರ ಸ್ವಲ್ಪ ಚೇಂಜಸ್ ಮಾಡಿ ನೋಡಿ, ಚೆನ್ನಾಗಿ ಕಾಣಿಸುತ್ತೆ. ಸೊ ಸ್ಯಾರಿ ಕಲರ್ ಕಾಂಬಿನೇಷನ್ ಬಂದು ಈ ರೀತಿ ಇದೆ. ಸೊ ಡಿಸೈನಿನ ಲುಕ್ ಬಂದು ಈ ರೀತಿ ಕಾಣಿಸ್ತಾ ಇದೆ. ಸೊ ಇದಕ್ಕೆ ಪ್ರೈಸು ತೊಗೊಳ್ಳೋದಾದರೆ 400-450 ರುಪೀಸ್ ಚಾರ್ಜ್ ಮಾಡ್ಬೋದು. ನೋಡಿ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ. ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ಕೆಲವರು ಕೊಡ್ತಾರೆ, ಕೆಲವರು ಕೊಡಲ್ಲ. ಸೊ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸ್ ಅನ್ನೋದು ನೀವು ತೊಗೋಬೋದು. ಇದೇ ರೀತಿ ಎಕ್ಸಾಕ್ಟಾಗಿ ಇದೇ ಪ್ರೈಸನ್ನು ತೊಗೋಬೇಕು ಅಂತ ಏನೂ ಇಲ್ಲ. ಸೊ ಅಂಜಾದ ಮೇಲೆ ಹೇಳಿದ್ದೀನಿ ಅಷ್ಟೇ. ನೋಡ್ಕೊಂಬಿಟ್ಟು ಪ್ರೈಸನ್ನು ನೀವು ತೊಗೋಬೋದು. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಡಿಸೈನು. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.